ಹಲೋ ಹಲೋ. ಸರ್, ನಮಸ್ಕಾರ. ನಾನು ಬಾಲಕೃಷ್ಣ ಬರಗೂರು ಅಂತ, ಬರಗೂರು ಟಿವಿ ಡಿಜಿಟಲ್ ಮೀಡಿಯಾ. ಹಾ ಸರ್, ಹೇಳಿ ಸರ್. ಭೂತರಾಜ್ ಅವ್ರ ಹತ್ರ ನಿಮ್ಮ ನಂಬರ್ ತಗೊಂಡೆ. ಹಾ ಸರ್, ಹೇಳಿ. ಈ ಕಾಲ್ ರೆಕಾರ್ಡ್ ಮಾಡ್ಕೋಬೋದಾ? ಓಕೆ, ಮಾಡ್ಕೊಳ್ಳಿ ಸರ್. ಏನಪ್ಪ ಅಂತಂದ್ರೆ ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕಾಯ್ತು. ಕೇಳಿ ಸರ್. ಏನಪ್ಪ ಅಂದ್ರೆ ನಾವು ಕುಂಚಿಟಿಗರು. ಹಾ ಹಾ ಈಗೇನಾಗಿದೆ ಅಂದರೆ, ಇವತ್ತು ನಮ್ಮ ಸ್ವಾಮೀಜಿಗಳು ಮತ್ತು ನಮ್ಮ ಜಯಚಂದ್ರ ಸಾಹೇಬರು ಇವರೆಲ್ಲ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ಅಂದರೆ ಹಾ. ಸಮೀಕ್ಷೆ ಬಗ್ಗೆ. ಹ್ಮ್ 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 ಅವರು ಒಕ್ಕಲಿಗ ಅಂತ ಬರ್ಸಿ, ಉಪಜಾತಿ ಕೇಳಿದ್ರೆ ಕುಂಚಿಟಿಗ ಅಂತ ಬರ್ಸಿ ಅಂತ ಹೇಳಿದ್ದಾರೆ. ಅವ್ರು ಆ ತರ ಹೇಳಿದ್ರ? ಅವರು ರಾಜಕೀಯ ಕಾರಣಕ್ಕೆ ಹೇಳಿದ್ದಾರೆ. ಹಾ. ಧಾರ್ಮಿಕ ನೇತಾರರು ರಾಜಕೀಯ ಕಾರಣಕ್ಕೆ ಹೇಳಿದ್ದಾರೆ. ಹ್ಮ್ ಜಯಚಂದ್ರ ಸಾಹೇಬರು ಇದೇ ಮಾತು ಹೇಳಿದ್ದಾರೆ. ನಾವು ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ನಾವು ಮಾಹಿತಿ ಹಕ್ಕಿನಡಿ ಕೇಳಿದಾಗ ಹಾ. ಒಕ್ಕಲಿಗ ಎನ್ನುವಂಥದ್ದು ಒಂದು ಜಾತಿ ಮಾನ್ಯತೆಯನ್ನೇ ಪಡೆದಿಲ್ಲ. ಅದು ಕಸುಬು. ಅದು ಹಾ. ಅದ್ರ ಬಗ್ಗೆ ಯಾವುದೇ ಅಧ್ಯಯನಗಳು ಕೂಡ ನಡೆದಿಲ್ಲ. ಹ್ಮ್ ಈ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಯಾವುದೇ ವಿಧವಾದಂತ ದಾಖಲೆಗಳಿಲ್ಲ ಅಂತ ಕೊಟ್ಟಿದ್ದಾರೆ ನಮಗೆ ಮಾಹಿತಿ ಹಕ್ಕಿನಡಿಯಲ್ಲಿ. ಓಕೆ. ಅದಾದ್ಮೇಲೆ ಕುಂಚಿಟಿಗ ಅನ್ನೋದಕ್ಕೆ ಹ್ಮ್ 1200 ವರ್ಷಗಳ ಇತಿಹಾಸದ ದಾಖಲೆಗಳು ನಮ್ಗೆ ಎರಡಕೆರೆ ಶಿಲಾಶಾಸನ, ಹ್ಮ್ ನಮ್ಗೆ ಅರಸೀಕೆರೆ ಶಿಲಾಶಾಸನ, ಹ್ಮ್ ಕರಿಘಟ್ಟ ಶಿಲಾಶಾಸನ, ಹ್ಮ್ ನಂದನ ಹೊಸೂರಿನ ತಾಮ್ರ ಶಾಸನದಲ್ಲಿ ಕುಂಚಿಟಿಗ ಎನ್ನುವಂತ ಶಬ್ದ ಕಂಡು ಬರುತ್ತೆ. ಓಕೆ. ಆ ನಂತರ ನಾವು ಕರ್ನಾಟಕ ರಾಜ್ಯದ 18 ಜಿಲ್ಲೆ 46 ತಾಲೂಕಿನಾಗೆ, ಹ್ಮ್ ಅಂದ್ರೆ ಬಯಲುಸೀಮೆ, ಓಕೆ. ಮಲೆನಾಡು, ಹ್ಮ್ ಕರಾವಳಿ ಮತ್ತು ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು ಭಾಗದಲ್ಲಿ ಇದೀವಿ. ಓಕೆ. ಓಕೆ. ತಮಿಳುನಾಡಲ್ಲೂ ಕೂಡ ಕುಂಚಿಟಿಗರಿದ್ದಾರೆ, ಕೇರಳದಲ್ಲಿ ಕುಂಚಿಟಿಗರಿದ್ದಾರೆ. ಸರ್, ಈಗ ನಮ್ದು ಮ್ಯಾಟ್ರು ಅದಲ್ಲ. ಹ್ಮ್ ಹ್ಮ್ ಈಗ ಈಗ ನಮ್ಮ ಅಪ್ಪ ಕುಂಚಿಟಿಗರು, ನಮ್ಮ ತಾತನು ಕುಂಚಿಟಿಗರು ಅಂತ ಬರ್ಸಿದ್ದಾರೆ. ನಂದು ಇವಾಗ ನಂದು ಶಾಲಾ ದಾಖಲಾತಿಯಲ್ಲಿ ಕುಂಚಿಟಿಗ ಅಂತಾನೆ ಇರೋದು. ಈಗ ನಮ್ಮ ಮಕ್ಕಳು ಆಲ್ರೆಡಿ ಈಗ 9th ಎಲ್ಲ ಓದ್ತಾ ಇದಾರೆ, ಅವ್ರದ್ದು ಕುಂಚಿಟಿಗ ಅಂತಾನೆ ಇದೆ. ಈಗ ನಾವು ಒಕ್ಕಲಿಗ ಅಂತ ಬರ್ಸಿದ್ರೆ ಮುಂದೆ ಏನಾಗ್ಬೋದು ಪ್ರಾಬ್ಲಮ್? ಮುಂದೆ ಒಕ್ಕಲಿಗ ಅಂತ ಬರ್ಸೋದ್ರಿಂದ ಒಕ್ಕಲಿಗರ ಸಂಖ್ಯೆಯನ್ನು ಹೆಚ್ಚಳ ಮಾಡಕ್ ನಾವು ಬರ್ಸ್ದಂಗ ಆಗತ್ ಬಿಟ್ರೆ, ಹ್ಮ್ ನಿಮ್ಗೆ ಜಾತಿ ಪತ್ರ ಪಡೆಯೋದಕ್ಕೆ ಏನು ಶಾಲಾ ದಾಖಲಾತಿನ ಮುಖ್ಯವಾಗಿ ಕುಂಚಿಟಿಗ ಅಂತಲೇ ಸಿಗುತ್ತೆ. ಕುಂಚಿಟಿಗರ ಜನಸಂಖ್ಯೆ ಕಡಿಮೆ ಆದಾಗ ಹ್ಮ್ ಕುಂಚಿಟಿಗರಿಗೆ ಕೊಡ್ತಕ್ಕಂಥ ಪ್ರಾತಿನಿಧ್ಯ, ಮೀಸಲಾತಿ ಎಲ್ಲವನ್ನ, ರಾಜಕೀಯ ಪ್ರಾತಿನಿಧ್ಯ, ಮೀಸಲಾತಿ ಇನ್ನಿತರೆ ಎಲ್ಲವೂ ಬಿಡ್ತಾ ಹೋಗ್ತಾರೆ. ಈಗಾಗಲೇ ತಾರಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಾತಿಗಳಿಗೆ ಸೆಂಟ್ರಲ್ OBC ಕೊಡಿಸಿ ಅವರು, ಹ್ಮ್ ನಾವು ಕುಂಚಿಟಿಗ ಅನ್ನೋ ತಾರಡಿಯಲ್ಲಿ ಇದ್ರು ಕೂಡ ಹ್ಮ್ ನಮ್ಗೆ ಅವರು OBC ಕೊಡಿಸ್ಲಿಲ್ಲ. ಹ್ಮ್ ಅದಕ್ಕೆ 10 ಹಲವು ಕಾರಣಗಳನ್ನ ಹೇಳ್ತಾರೆ, ಜಾರ್ಖಂಡ್ ಕಾರಣಗಳು. ಹ್ಮ್ ಹ್ಮ್ ಯಾರ್ಯಾರು ಮುಂದ್ಗಡೆ ಒಕ್ಕಲಿಗ ಬರ್ಕೊಂಡ್ರೆ ಅವ್ರೆಲ್ಲರಿಗೂ ಕೊಟ್ಟಿದ್ದಾರೆ. ಹ್ಮ್ 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 ಸ್ವಲ್ಪರು ಅಂತ ಇದ್ರು, ಅವ್ರ ಜಾತಿನೇ ತೆಗೆದು ಬಿಟ್ಟಿದ್ದಾರೆ. ಸರ್ಪ ಒಕ್ಕಲಿಗ ಅಂತ ಬರ್ಕೊಂಡ್ರೆ ಸೆಂಟ್ರಲ್ OBC ಸಿಗುತ್ತೆ ಅಂತ ಹೇಳಿ. ಹ್ಮ್ 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 ಇಲ್ಲಿ ಸ್ಟೇಟ್ ಅಲ್ಲಿ ಸ್ವಲ್ಪರು ಅನ್ನೋ ಶಬ್ದನೇ ತೆಗೆದು ಬಿಟ್ಟಿದ್ದಾರೆ. ಗಂಗಟಕಾರರು ಕೂಡ ಒಕ್ಕಲಿಗ ಶಬ್ದವನ್ನು ಒಂದು ಕಾಲದಲ್ಲಿ ವಿರೋಧಿಸಿದ್ದಾರೆ ಅವರು ಕೂಡ. ಹ್ಮ್ 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 ಯಾಕಂದ್ರೆ ಒಕ್ಕಲಿಗ ಅನ್ನೋದನ್ನ ಇವರು ರಾಜಕೀಯ ಕಾರಣಕ್ಕೆ ಊಟ ಹಾಕಿರ್ತಕ್ಕಂಥದ್ದು. ಅವಾಗ ರೈತ ಬೇಸಾಯ ಅವೆಲ್ಲ ಗೊತ್ತಿಲ್ಲದೆ ಇರ್ಬೇಕಾದಾಗ ಹ್ಮ್ 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 ಈ ಲಿಂಗಾಯತ ಶಕ್ತಿ ಎಲ್ಲಾ ಜಾತಿ ಜನಾಂಗಕ್ಕೆ ಲಿಂಗ ಧಾರಣೆ ಮಾಡಿ ಅವರೊಂದು ಒಕ್ಕೂಟ ಕಟ್ಟಿದಾಗ ಹ್ಮ್ ಹ್ಮ್ ಬೇಸಾಯ ಒಡೆಯರ್ನೆಲ್ಲ ಒಕ್ಕಲಿಗರು ಅಂತ ಕರೆದು ಇವರೊಂದು ಒಕ್ಕೂಟ ಕಟ್ಟಿ ಗುಂಪು ಕಟ್ಕೊಂಡು ರಾಜಕೀಯ ಮಾಡಕ್ ಶುರು ಮಾಡಿದ್ರು. ಓಕೆ. ಓಕೆ. ಅದನ್ನ ಅವ್ರು ಉಳಿಸ್ಕೊಂಡು ಹೋಗಕ್ಕೆ ರಾಜ್ಯ ಮಟ್ಟದಲ್ಲಿ ಹ್ಮ್ ಹ್ಮ್ ಕುಂಚಿಟಿಗರಿಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಈಗಾಗಲೇ ಕುಂಚಿಟಿಗ ಇದ್ದನ್ನು ಒಕ್ಕಲಿಗ ಬರೆಸಿ ಅವರಿಗೆ ಸಿಕ್ಕಂತ ನೌಕರಿ ಕಳ್ಕೊಂಡಿದ್ದಾರೆ. ನಾಮಧಾರಿ ಕುಂಚಿಟಿಗರು ಗೆದ್ದ ರಾಜಕೀಯ ಸ್ಥಾನಮಾನ ಕಳ್ಕೊಂಡಿದ್ದಾರೆ. ಹ್ಮ್ ಹ್ಮ್ ಅವ್ರೆಲ್ಲ ಅಲರ್ಟ್ ಆಗಿ ಕುಂಚಿಟಿಗ ಜಾತಿಗೆ ತಿದ್ದುಪಡಿ ಮಾಡ್ಕೊಂಡು ಬರ್ತಿದ್ದಾರೆ. ಯಾರಾದ್ರೂ ನಮ್ಮರು ಒಕ್ಕಲಿಗ ಅಂತ ಕಣತಪ್ಪಿನಿಂದ ಬರೆಸಿದ್ರೆ ಹ್ಮ್ ಮರಳಿ ಬಾ ಕುಂಚಿಟಿಗ ಅಂತ ಒಂದು ಜನಾಂದೋಲನ ಮಾಡ್ತಾ ಇದ್ವಿ. ಹ್ಮ್ 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 ಅದರಲ್ಲಿ ಶಿಕ್ಷಣ ಇಲಾಖೆ ಸುತ್ತೋಲೆ ಇದೆ. ತಂದೆ ಜಾತಿ ಪತ್ರ, ತಾತನ ಜಾತಿ ಪತ್ರ ಹಾಕಿ ಹ್ಮ್ ತಪ್ಪು ತಿಳುವಳಿಕೆಯಿಂದ ಆಗಿರೋದನ್ನ ತಿದ್ದುಪಡಿ ಮಾಡ್ಸಕ್ಕೆ ಅವಕಾಶ ಕಲ್ಪಿಸಿದ್ವಿ. ಹ್ಮ್ 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 PU ಆಫೀಸ್ಗೆ ಒಂದು ಅರ್ಜಿ ಕೊಟ್ರೆ DDP ಆದೇಶ ಮಾಡ್ತಾರೆ. ಹ್ಮ್ ಹ್ಮ್ ಅದನ್ನ 1ನೇ ತರಗತಿನಲ್ಲಿ ಬಂದು ಎಂಟ್ರಿ ಮಾಡಿಸಿ ಕೌಂಟರ್ ಸೈನ್ ಹಾಕ್ಸ್ಬೇಕು. ಹ್ಮ್ 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 ಇದು ವಾಸ್ತವ ಸತ್ಯ ಸರ್. ಹ್ಮ್ ಹ್ಮ್ ಓಕೆ. ಹಂಗಾಗಿ ಯಾವುದೇ ಕಾರಣಕ್ಕೆ ಕುಂಚಿಟಿಗ ಮತ್ತು ಜಾತಿ ಕುಂಚಿಟಿಗ, ಉಪಜಾತಿ ಕುಂಚಿಟಿಗ ಬರೆದ್ರೆ ನಮ್ಮ ಕುಂಚಿಟಿಗರ ಸಂಖ್ಯೆ ರಾಜ್ಯ ಮಟ್ಟದಲ್ಲಿ ಜಾಸ್ತಿ ತೋರಿಸ್ಬೇಕು ನಾವು ಕೂಡ. ಹ್ಮ್ ಹ್ಮ್ ಅದು ನಮ್ಮ ಅಭಿಪ್ರಾಯ ಸರ್. ಒಟ್ಟಾಗಿ ಈಗ ನಾನು ಒಕ್ಕಲಿಗ ಅಂತ ಬರ್ಸಿದ್ರೆ ಮುಂದೆ ಫ್ಯೂಚರ್ ಅಲ್ಲಿ ನನಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಇದೆಲ್ಲ ತುಂಬಾ ತೊಂದರೆ ಆಗುತ್ತೆ. ಯಾಕಂದ್ರೆ ನಾನು ಒಕ್ಕಲಿಗನ ಆಗದೇ ಇಲ್ವಲ್ಲ. ಕುಂಚಿಟಿಗ ಅಂತ ದಾಖಲಾತಿ ಕೊಟ್ರೆ ಕುಂಚಿಟಿಗ ಅಂತಾನೆ ಕೊಡ್ತಾರೆ ಅವ್ರು. ಯಾಕಂದ್ರೆ ತಹಸೀಲ್ದಾರ್ನ ಕೇಳಿದ್ರೆ ನಾನು ಒಕ್ಕಲಿಗ ಅಂತ ಬರ್ಸಿದ್ದೀನಿ, ಒಕ್ಕಲಿಗ ಅಂತ ಕೊಡಿ ಅಂತ ಕೇಳಿದ್ರೆ ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ಯಾವ್ದು ಕೊಡೋದೇ ಇಲ್ಲ. ನಾವು ವಿವಿಧ ತಾಲೂಕಿನ ತಹಸೀಲ್ದಾರರಿಂದ ಪಡೆದಿದೀವಲ್ಲ. ಹ್ಮ್ ಕುಂಚಿಟಿಗ ಒಕ್ಕಲಿಗ, ಕುಂಚಿಟಿಗ ಲಿಂಗಾಯತ, ಕುಂಚಿಟಿಗ ನಾಮಧಾರಿ ಅಂತ ಯಾವುದೂ ಇಲ್ಲ. ಕುಂಚಿಟಿಗ ಅಂತ ಇದೆ ಅಷ್ಟೇ ನಮ್ಮ ಇದರಲ್ಲಿ ಅಂತ ಹೇಳ್ತಾರೆ ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿ ಒಳಗೆ.
ಓಕೆ ಓಕೆ ಆದ್ರಿಂದ ನಾವೇನು ಸರ್ಕಾರಿ ದಾಖಲೆಗಳಿದಾವೆ ಹ್ಮ್ ಆ ದಾಖಲೆಗಳನ್ನ ಬಿಟ್ಟು ಬರ್ಸೋದ್ ಬೇಡ ಅಂತ ನಾವ್ ಹೇಳೋದು. ಓಕೆ ಓಕೆ ಫೈನಲಿ ಈಗ ನಮ್ಮ ಕುಲ ಬಾಂಧವರಿಗೆ ಹಾ ನಿಮ್ಮ ಅಪ್ಪನ ಜಾತಿ ಏನಿದೆಯೋ ಅದನ್ನ ಬರ್ಸಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಹೌದು, ಸತ್ಯವಾದ ಮಾತು. ಯಾಕಂದ್ರೆ ಹ್ಮ್ ತಂದೆ ಜಾತಿ ಮಕ್ಕಳಿಗೆ ಬರ್ಬೇಕು. ಯಾಕಂದ್ರೆ ಬಾಂಬೆ ಹೈಕೋರ್ಟ್ ಹೇಳಿದೆ, ಹ್ಮ್ ಪಿತೃ ಸಂಬಂಧಿ ಜಾತಿಯೇ ಹ್ಮ್ ವ್ಯಕ್ತಿಯ ಸಾಮಾಜಿಕ ಸ್ಥಾನಮಾನವನ್ನ ನಿರ್ಧರಿಸಲಿಕ್ಕೆ ಪ್ರಮುಖ ಪುರಾವೆ ಆಗುತ್ತೆ ಓಕೆ ಅಂತ ಹೇಳಿ ಬಾಂಬೆ ಹೈಕೋರ್ಟ್ ಹೇಳಿರೋದ್ರಿಂದ ಹ್ಮ್ ನಮ್ಮ ಕೆಲವು ಇವೆಲ್ಲ ಇತ್ತೀಚೆಗೆ ನಡೆದಿರೋ ವಿದ್ಯಮಾನಗಳ ಪ್ರಕಾರ ತಂದೆ ಜಾತಿನೇ ಮಕ್ಕಳಿಗೆ ಬರುತ್ತೆ. ಓಕೆ 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 ಸರ್, ಓಕೆ ನಮ್ಮ ಟೋಟಲಿ ಒಂದು ಫೈನಲ್ ಇಲ್ಲಿ ನಮ್ಮ ಈ ಜಾತಿ ಸಮೀಕ್ಷೆ ಬಗ್ಗೆ ನಮ್ದು ವಿರೋಧ ಇಲ್ಲ. ಬಟ್ ಏನಪ್ಪಾ ಅಂತ ನಿಮ್ಮ ವಾಸ್ತವ ಜಾತಿ, ಹಿಂದಿನ ಜಾತಿ, ನಿಮ್ ತಾತ ಮುತ್ತಾತ ಜಾತಿ ಏನಿದೆ ಅದ್ ಬರ್ಸಿ. ಹೌದೌದೌದು. ಯಾರು ಕೂಡ ಬೇರೆ ಯಾರು ಜಾತಿ ಬದಲಾವಣೆ ಮಾಡ್ರಿ ಅಂತ ಹೇಳ್ತಿಲ್ಲ. ಹ್ಮ್ ಒಕ್ಕಲಿಗರು ಯಾರು ನೀವ್ ಯಾಕೆ ಬಿಟ್ಟು ಹೋಗ್ತೀರಿ ಅಂತ ಕೇಳ್ತಿಲ್ಲ. ಒರಿಜಿನಲ್ ಒಕ್ಕಲಿಗರು ಹ್ಮ್ ಹ್ಮ್ ಯಾರು ಈಗಾಗಲೇ ತಮ್ಮ ಮಕ್ಕಳನ್ನ ಹ್ಮ್ ಒಕ್ಕಲಿಗ ಅಂತ ಭರಿಸ್ಬಿಟ್ಟಿದಾರಲ್ಲ, ಅವರು ಒಪ್ಪಿಕೊಂಡವರು ಅಂತ ಅವರು ತಿದ್ದುಪಡಿ ಮಾಡ್ಕೊಂಡು ಬರಕ್ ಆಗದೇನೆ ನೀವೆಲ್ಲ ಬಂದ್ಬಿಡ್ರಿ, ನಾವ್ ತಪ್ಪು ಮಾಡಿದ್ವಿ ನೀವು ತಪ್ಪು ಮಾಡ್ರಿ ಅಂತ ಹೇಳ್ತಾರೆ. ಅದು ಕಾನೂನು ರೀತಿಯಲ್ಲಿ ಜಾತಿ ಸಿಂಧುತ್ವ ಸಿಗದೆ ಸಿಕ್ಕಂತ ನೌಕರಿ ಗೆದ್ದಂತ ರಾಜಕೀಯ ಸ್ಥಾನಮಾನ ಕಳ್ಕೊಳ್ಳೋದಕ್ಕೆ ಅದು ಒಂದು ಪ್ರಬಲ ಅಸ್ತ್ರ ಆಗುತ್ತೆ. ಆಮೇಲೆ ಜಾತಿ ಬದಲಾವಣೆಗೆ ನಮ್ ಸಂವಿಧಾನದಲ್ಲಿ ಅವಕಾಶವೂ ಇಲ್ಲ. ಧರ್ಮ ಬದಲಾಯಿಸಬಹುದು. ಅದೆಲ್ಲ ಮನಗಂಡು ನಮ್ ಕುಂಚಿಟಿಗರು ಜಾತಿ ಮತ್ತು ಉಪಜಾತಿ ಕಾಲಮ್ನಿಗೆ ಕುಂಚಿಟಿಗ ಅಂತಲೇ ಬರ್ಸ್ಬೇಕು. ನಮ್ ಕೋಡ್ ಏನಿದೆ ಅದನ್ನೇ ಬರ್ಸ್ಬೇಕು. ಸರಿ, ಮುಖ್ಯ ಜಾತಿ ಉಪಜಾತಿ ಎರಡರಲ್ಲೂ ಕುಂಚಿಟಿಗ ಅಂತ ಬರ್ಬೇಕು. ಎರಡರಲ್ಲೂ ಕುಂಚಿಟಿಗ ಬರೆದ್ರೆ ಟೋಟಲಿ ರಾಜ್ಯ ಮಟ್ಟದಲ್ಲಿ ಕುಂಚಿಟಿಗರ ಸಂಖ್ಯೆ ಜಾಸ್ತಿ ಬಂದ್ರೆ ನಾವ್ 25,000 ಜನಸಂಖ್ಯೆ ಮೇಲ್ ಕಂಡ್ರೆ ಅವಾಗ ನಮ್ಗೆ ಅಭಿವೃದ್ಧಿ ನಿಗಮ ಮಾಡಿಕೊಡ್ತಾರೆ. 25 ಲಕ್ಷ ನಾವು ಜಾಸ್ತಿ ಆದ್ವಿ ಅಂದ್ರೆ ಅವಾಗ ಅಭಿವೃದ್ಧಿ ನಿಗಮ ಕೇಳ್ಬಹುದು. ನಾವು 25 ಲಕ್ಷ ಜನಸಂಖ್ಯೆ ಇರೋರಿಗೆ ಒಂದು ಅಭಿವೃದ್ಧಿ ನಿಗಮ ಅಂತ ಮಾಡಿಕೊಡ್ತಾರೆ ಸರ್ಕಾರದಾಗೆ, ಅದನ್ನ ಕೇಳ್ಬಹುದು. ಆಮೇಲೆ ನಮ್ದೇ ಆದಂತ ಒಂದು ಮಹತ್ವ ಇರುತ್ತೆ. ಸೆಂಟ್ರಲ್ ಆಗ್ಲಿ ಇನ್ನೊಂದಾಗ್ಲಿ ರಾಜಕೀಯ ಪ್ರಾತಿನಿಧ್ಯ ಕೊಡೋದ್ರಾಗ ನಾವು ಲೆಕ್ಕಕ್ಕೆ ಬರ್ತೀವಿ. ಆಯ್ತು ಸರ್, ಧನ್ಯವಾದಗಳು ಸರ್. ಓಕೆ ಸರ್.